ಹಾಯ್ ಫ್ರೆಂಡ್ಸ್, ಆರ್ಸಿಬಿ ಟೀಮ್ ಅಂದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿ ಯಾರೆಲ್ಲ ಇದ್ದಾರೆ ಗೊತ್ತಾ? ಇವರೆಲ್ಲ ಯಾವ ರಾಜ್ಯದವರು? ಹೊರದೇಶದ ಆಟಗಾರರು ಎಷ್ಟು ಜನ ಇದ್ದಾರೆ? ಬೆಂಗಳೂರು ಟೀಮ್ನಲ್ಲಿರೋ ಕನ್ನಡಿಗರು ಯಾರು? ಈ ಆಟಗಾರರು ಪಡೆದಿರೋ ದುಡ್ಡು ಎಷ್ಟು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ರಜತ್ ಪಾಟೀದಾರ್ ಆರ್ಸಿಬಿ ಆಟಗಾರ ರಜತ್ ಪಾಟೀದಾರ್ ಮಧ್ಯಪ್ರದೇಶದವರಾಗಿದ್ದಾರೆ. ಇವರು ರೈಟ್ ಹ್ಯಾಂಡೆಡ್ ಬ್ಯಾಟರ್ ಆಗಿದ್ದು ಆಫ್ ಸ್ಪಿನ್ ಬೌಲಿಂಗ್ ಕೂಡ ಮಾಡ್ತಾರೆ. ಸದ್ಯ ಆರ್ಸಿಬಿ ಕ್ಯಾಪ್ಟನ್ ಆಗಿರೋ ರಜತ್ ರನ್ನ ತಂಡ 11 ಕೋಟಿಗೆ ಖರೀದಿಸಿತ್ತು. ಫಿಲ್ ಸಾಲ್ಟ್ ಆರ್ಸಿಬಿ ಟಾಪ್ ಆರ್ಡರ್ ಬ್ಯಾಟರ್ ಫಿಲ್ ಸಾಲ್ಟ್ ಇಂಗ್ಲೆಂಡ್ ಮೂಲದವರು. ರೈಟ್ ಹ್ಯಾಂಡ್ ಬ್ಯಾಟರ್ ಆಗಿರೋ ಇವರು ವಿಕೆಟ್ ಕೀಪಿಂಗ್ ಕೂಡ ಮಾಡ್ತಾರೆ. ಇವರನ್ನು ತಂಡ 11.5 ಕೋಟಿ ರೂಪಾಯಿಗೆ ಖರೀದಿಸಿತ್ತು. ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿ ದೆಹಲಿ ಮೂಲದವರಾಗಿದ್ದು ಮೊದಲಿನಿಂದಲೂ ಆರ್ಸಿಬಿಗೆ ಆಡ್ತಾ ಬಂದಿದ್ದಾರೆ. ಇವರು ರೈಟ್ ಹ್ಯಾಂಡ್ ಟಾಪ್ ಆರ್ಡರ್ ಬ್ಯಾಟರ್ ಆಗಿದ್ದಾರೆ. ತಂಡ ಇವರನ್ನು 21 ಕೋಟಿ ರೂಪಾಯಿಗೆ ಖರೀದಿಸಿತ್ತು. ಲಿಯಾಮ್ ಲಿವಿಂಗ್ ಸ್ಟೋನ್ ಇಂಗ್ಲೆಂಡ್ ಮೂಲದ ಲಿಯಾಮ್ ಲಿವಿಂಗ್ ಸ್ಟೋನ್ ರೈಟ್ ಹ್ಯಾಂಡ್ ಬ್ಯಾಟರ್ ಆಗಿದ್ದು ಸ್ಪಿನ್ ಬೌಲಿಂಗ್ ಕೂಡ ಮಾಡ್ತಾರೆ. ಇವರನ್ನು ತಂಡ 8 ಕೋಟಿ 75 ಲಕ್ಷ ರೂಪಾಯಿಗೆ ಖರೀದಿಸಿತ್ತು. ಜಿತೇಶ್ ಶರ್ಮಾ ಮಹಾರಾಷ್ಟ್ರ ಮೂಲದ ಜಿತೇಶ್ ಶರ್ಮಾ ರೈಟ್ ಹ್ಯಾಂಡ್ ಬ್ಯಾಟರ್ ಜೊತೆಗೆ ವಿಕೆಟ್ ಕೀಪರ್ ಕೂಡ ಹೌದು. ಇವರನ್ನು ತಂಡ 11 ಕೋಟಿ ರೂಪಾಯಿಗೆ ಖರೀದಿಸಿತ್ತು. ಕೃನಾಲ್ ಪಾಂಡ್ಯ ಆಲ್ರೌಂಡರ್ ಆಗಿರೋ ಕೃನಾಲ್ ಪಾಂಡ್ಯ ಗುಜರಾತ್ ಮೂಲದವರು. ಲೆಫ್ಟ್ ಹ್ಯಾಂಡ್ ಬ್ಯಾಟಿಂಗ್ ಜೊತೆಗೆ ಲೆಫ್ಟ್ ಹ್ಯಾಂಡ್ ಬೌಲಿಂಗ್ ಕೂಡ ಮಾಡ್ತಾರೆ. ಇವರನ್ನು ತಂಡ 5 ಕೋಟಿ 75 ಲಕ್ಷ ರೂಪಾಯಿಗೆ ಖರೀದಿಸಿತ್ತು. ಟಿಮ್ ಡೇವಿಡ್ ಆರ್ಸಿಬಿ ಮಿಡಲ್ ಆರ್ಡರ್ ಬ್ಯಾಟರ್ ಟಿಮ್ ಡೇವಿಡ್ ಸಿಂಗಾಪುರ ಮೂಲದವರು. ಆದ್ರೆ ಆಡ್ತಿರೋದು ಆಸ್ಟ್ರೇಲಿಯಾ ಟೀಮ್ನಲ್ಲಿ. ಇವರು ಹಿಟ್ ಬ್ಯಾಟರ್ ಆಗಿದ್ದು ಆರ್ಸಿಬಿ 3 ಕೋಟಿ ಕೊಟ್ಟು ಖರೀದಿಸಿತ್ತು. ಮನೋಜ್ ಭಾಂಡಗೆ ಕರ್ನಾಟಕದ ರಾಯಚೂರು ಮೂಲದ ಆಟಗಾರ ಈ ಮನೋಜ್ ಭಾಂಡಗೆ. ಆಲ್ರೌಂಡರ್ ಆಗಿರೋ ಇವರು ರೈಟ್ ಹ್ಯಾಂಡ್ ಬ್ಯಾಟರ್ ಜೊತೆಗೆ ಬೌಲಿಂಗ್ ಕೂಡ ಮಾಡ್ತಾರೆ. ಇವರನ್ನು ತಂಡ 30 ಲಕ್ಷ ರೂಪಾಯಿಗೆ ಖರೀದಿಸಿತ್ತು. ಭುವನೇಶ್ವರ್ ಕುಮಾರ್ ಟೀಮ್ ಇಂಡಿಯಾದ ವೇಗಿ ಕೂಡ ಆಗಿರೋ ಭುವನೇಶ್ವರ್ ಕುಮಾರ್ ಉತ್ತರ ಪ್ರದೇಶ ಮೂಲದವರು. ಸ್ಪೀಡ್ ಬೌಲರ್ ಆಗಿರೋ ಇವರನ್ನು ಆರ್ಸಿಬಿ 10 ಕೋಟಿ 75 ಲಕ್ಷ ರೂಪಾಯಿಗೆ ಖರೀದಿಸಿತ್ತು. ಯಶ್ ದಯಾಳ್ ಉತ್ತರ ಪ್ರದೇಶ ಮೂಲದ ಯಶ್ ದಯಾಳ್ ಆರ್ಸಿಬಿಯ ಟಾಪ್ ಬೌಲರ್ಗಳಲ್ಲಿ ಒಬ್ರು. ಇವರನ್ನ ತಂಡ 5 ಕೋಟಿ ರೂಪಾಯಿಗೆ ಖರೀದಿಸಿತ್ತು. ಜೋಶ್ ಹೇಜಲ್ವುಡ್ ಆಸ್ಟ್ರೇಲಿಯಾದ ಫೇಮಸ್ ಬೌಲರ್ ಈ ಜೋಶ್ ಹೇಜಲ್ವುಡ್. ಇವರನ್ನು ಲೆಜೆಂಡ್ ಬೌಲರ್ ಮೆಕ್ ಗ್ರಾತ್ಗೆ ಹೋಲಿಸಲಾಗುತ್ತೆ. ಅಂದ ಹಾಗೆ ಇವರನ್ನು ಆರ್ಸಿಬಿ 12.5 ಕೋಟಿ ರೂಪಾಯಿ ಕೊಟ್ಟು ಖರೀದಿಸಿತ್ತು. ರಸಿಕ್ ದರ್ ಜಮ್ಮು ಕಾಶ್ಮೀರ ಮೂಲದ ರಸಿಕ್ ದರ್ ಬೌಲರ್ ಆಗಿದ್ದಾರೆ. ಇವರನ್ನು ಆರ್ಸಿಬಿ 6 ಕೋಟಿ ರೂಪಾಯಿಗೆ ಖರೀದಿಸಿತ್ತು. ಸುಯಾಶ್ ಶರ್ಮಾ ಆರ್ಸಿಬಿ ಆಟಗಾರ ಸುಯಾಶ್ ಶರ್ಮಾ ದೆಹಲಿ ಮೂಲದವರು. ಲೆಗ್ ಸ್ಪಿನ್ನರ್ ಆಗಿದ್ದು ಇವರನ್ನು 2 ಕೋಟಿ 60 ಲಕ್ಷ ರೂಪಾಯಿಗೆ ಖರೀದಿಸಲಾಗಿತ್ತು. ಸ್ವಪ್ನಿಕ್ ಸಿಂಗ್ ಉತ್ತರ ಪ್ರದೇಶ ಮೂಲದ ಸ್ವಪ್ನಿಕ್ ಸಿಂಗ್ ಲೆಗ್ ಸ್ಪಿನ್ ಬೌಲರ್ ಆಗಿದ್ದಾರೆ. ಇವರನ್ನು ತಂಡ 50 ಲಕ್ಷ ರೂಪಾಯಿಗೆ ಖರೀದಿಸಿತ್ತು. ಜೇಕಬ್ ಬೆಥೆಲ್ ಕೆರಿಬಿಯನ್ ದೇಶವಾದ ಬಾರ್ಬಡೋಸ್ ಮೂಲದ ಆಟಗಾರ ಈ ಜೇಕಬ್ ಬೆಥೆಲ್. ಇವರು ಆಲ್ರೌಂಡರ್ ಆಗಿದ್ದು ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಜೊತೆಗೆ ಲೆಗ್ ಸ್ಪಿನ್ ಬೌಲಿಂಗ್ ಕೂಡ ಮಾಡ್ತಾರೆ. ಇವರನ್ನು ತಂಡ 2 ಕೋಟಿ 60 ಲಕ್ಷ ರೂಪಾಯಿಗೆ ಖರೀದಿಸಿತ್ತು. ರೊಮಾರಿಯೋ ಶೆಫರ್ಡ್ ಗಯಾನಾ ಮೂಲದ ರೊಮಾರಿಯೋ ವೆಸ್ಟ್ ಇಂಡೀಸ್ ತಂಡದಲ್ಲಿ ಆಡ್ತಾರೆ. ಇವರು ಆಲ್ರೌಂಡರ್ ಆಗಿದ್ದು ರೈಟ್ ಹ್ಯಾಂಡ್ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಮಾಡ್ತಾರೆ. ಇವರನ್ನು ತಂಡ 1.5 ಕೋಟಿ ರೂಪಾಯಿಗೆ ಖರೀದಿಸಿತ್ತು. ನುವಾನ್ ತುಷಾರ ಶ್ರೀಲಂಕಾದ ಆಟಗಾರ ಈ ನುವಾನ್ ತುಷಾರ ಫಾಸ್ಟ್ ಬೌಲರ್ ಆಗಿದ್ದು ಆರ್ಸಿಬಿ ಇವರನ್ನು 1 ಕೋಟಿ 60 ಲಕ್ಷ ರೂಪಾಯಿಗೆ ಖರೀದಿಸಿತ್ತು. ದೇವದತ್ ಪಡಿಕ್ಕಲ್ ಕೇರಳದಲ್ಲಿ ಜನಿಸಿ ಬೆಂಗಳೂರಿನಲ್ಲಿ ಬೆಳೆದು ಕನ್ನಡಿಗರಾದವರು ದೇವದತ್ ಪಡಿಕ್ಕಲ್. ಇವರು ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಆಗಿದ್ದು 2 ಕೋಟಿ ರೂಪಾಯಿ ಕೊಟ್ಟು ಆರ್ಸಿಬಿ ಖರೀದಿಸಿತ್ತು. ಸ್ವಸ್ತಿಕ್ ಚಿಕರ ಉತ್ತರ ಪ್ರದೇಶ ಮೂಲದ ಸ್ವಸ್ತಿಕ್ ಚಿಕರ ಆರ್ಸಿಬಿ ಭಾಗವಾಗಿದ್ದಾರೆ. ಇವರು ಆಲ್ರೌಂಡರ್ ಆಗಿದ್ದು ರೈಟ್ ಹ್ಯಾಂಡ್ ಬ್ಯಾಟಿಂಗ್ ಜೊತೆ ಬೌಲಿಂಗ್ ಕೂಡ ಮಾಡ್ತಾರೆ. ಇವರನ್ನು ತಂಡ 30 ಲಕ್ಷ ರೂಪಾಯಿಗೆ ಖರೀದಿಸಿತ್ತು. ಲುಂಗಿ ನಿಗಿಡಿ ದಕ್ಷಿಣ ಆಫ್ರಿಕಾದ ಆಟಗಾರ ಈ ಲುಂಗಿ ನಿಗಿಡಿ. ಮೀಡಿಯಂ ಫಾಸ್ಟ್ ಬೌಲರ್ ಆಗಿರೋ ಇವರನ್ನು ಆರ್ಸಿಬಿ 1 ಕೋಟಿಗೆ ಖರೀದಿಸಿತ್ತು. ಅಭಿನಂದನ್ ಸಿಂಗ್ ಉತ್ತರ ಪ್ರದೇಶದ ಆಟಗಾರ ಅಭಿನಂದನ್ ಸಿಂಗ್. ಇವರು ಬಲಗೈ ಬೌಲರ್ ಆಗಿದ್ದು ಆರ್ಸಿಬಿ 30 ಲಕ್ಷಕ್ಕೆ ಖರೀದಿಸಿತ್ತು.
ಮೋಹಿತ್ ರತಿ. ಹರಿಯಾಣ ಮೂಲದ ಮೋಹಿತ್ ರತಿ ಆಲ್ರೌಂಡರ್ ಆಟಗಾರ. ರೈಟ್ ಹ್ಯಾಂಡ್ ಬ್ಯಾಟಿಂಗ್ ಜೊತೆಗೆ ಲೆಗ್ ಸ್ಪಿನ್ ಕೂಡ ಮಾಡ್ತಾರೆ. ಇವರನ್ನು RCB 30 ಲಕ್ಷ ರೂಪಾಯಿಗೆ ಖರೀದಿಸಿತ್ತು. ಫ್ರೆಂಡ್ಸ್, ಇದು RCB ಆಟಗಾರರು ಯಾವ ರಾಜ್ಯದವರು, ಯಾವ ದೇಶದವರು, ಎಷ್ಟು ದುಡ್ಡು ಪಡೆದಿದ್ದಾರೆ ಅನ್ನೋದರ ಮಾಹಿತಿ ನೀಡೋ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ನಿಸ್ತು? RCBಯಲ್ಲಿ ಕನ್ನಡಿಗರು ಹೆಚ್ಚಾಗಿ ಇರಬೇಕಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.